ಇದೆಲ್ಲದರ ಮಧ್ಯೆ ತಮಿಳುನಾಡು ರಾಜಕೀಯದಲ್ಲಿ ಅಚ್ಚರಿಯ ಬೆಳವಣಿಗೆಯೊಂದಾಗಿದೆ. ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ಅವರನ್ನ ನಟ ರಜನಿಕಾಂತ್ ಭೇಟಿಯಾಗಿದ್ದಾರೆ. ಈ ಕಷ್ಟದ ಸಮಯದಲ್ಲೂ ನಾನ್ ನಿಮ್ ಜೊತೆ ಇದ್ದೇನೆ ಅಂತಿಡಿ ನಟ ರಜನಿಕಾಂತ್ ಅವರು ಎಂಕೆ ಸ್ಟಾಲಿನ್ಗೆ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಎಂಕೆ ಸ್ಟಾಲಿನ್ ಅವರಿಗೆ ಧೈರ್ಯವನ್ನ ತುಂಬಿದ್ದಾರಂತೆ, ಕುತೂಹಲವನ್ನ ಮೂಡಿಸಿದೆ ಎಂಕೆ ಸ್ಟಾಲಿನ್ ಹಾಗೆಯೇ ರಜನಿಕಾಂತ್ ಅವರ ಭೇಟಿ. ಖುದ್ದು ರಜನಿಕಾಂತ್ ಅವರು ಎಂಕೆ ಸ್ಟಾಲಿನ್ ಅವರ ನಿವಾಸಕ್ಕೆ ಆಗಮಿಸಿ ಅವ್ರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಆ ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಮೊನ್ನೆ ವಿಜಯ್ ಗೆಲುವನ್ನ ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ನಟ ವಿಜಯ್ ಅವರ ಪಕ್ಷಕ್ಕೆ, ನಟ ವಿಜಯ್ ಅವರಿಗೆ ಶುಭಾಶಯವನ್ನ ಕೋರುವಂತಹ ಕೆಲಸವನ್ನ ರಜನಿಕಾಂತ್ ಅವರು ಮಾಡಿದ್ರು. ಆದ್ರೆ ಇವತ್ತು ಎಂಕೆ ಸ್ಟಾಲಿನ್ ಅವರನ್ನ ಭೇಟಿಯಾಗಿದ್ದಾರೆ. ಸಾಮಾನ್ಯವಾಗಿ ತಮ್ಮ ರಾಜಕೀಯ ನಿಲುವಿಗೆ ಸಂಬಂಧಪಟ್ಟ ಹಾಗೆ ಬಹಳ ಚರ್ಚೆಯಲ್ಲಿರುವವರು ರಜನಿಕಾಂತ್ ಅವರು. ರಜನಿಕಾಂತ್ ಅವರೇ ಖುದ್ದು ಪಕ್ಷವನ್ನ ಆರಂಭ ಮಾಡಬೇಕಾಗಿತ್ತು. ಅಂಥದ್ದೊಂದು ಇನಿಷಿಯೇಟಿವ್ ನ ಅವ್ರು ತಗೊಂಡಿದ್ದು. ಚರ್ಚೆಗಳು ಕೂಡ ಆಗುತ್ತೆ 1-2 ವರ್ಷಗಳ ಕಾಲ. ಆದ್ರೆ ಫೈನಲ್ ಆಗಿ ತಮ್ಮ ಆರೋಗ್ಯ ಕೆಡ್ತಾ ಇರೋದು, ವಯೋಸಹಜ ಸಮಸ್ಯೆಗಳಿಗೆ ಒಳಗಾಗ್ತಾ ಇರೋದು, ಜೊತೆಗೆ ಈ ವಯಸ್ಸಿನಲ್ಲಿ ರಾಜ್ಯಾದ್ಯಂತ ಓಡಾಡಿ ಪಕ್ಷವನ್ನ ಕಟ್ಟಿ ಬೆಳೆಸುವುದು ಕಷ್ಟ ಆಗಬಹುದು ಅನ್ನುವಂಥ ಕಾರಣಕ್ಕಾಗಿ ಹಿಂದೆ ಸರಿದ್ರೋ ಗೊತ್ತಿಲ್ಲ. ಬಟ್ ಹಿಂದೆ ಸರಿಯುವಂತಹ ಘೋಷಣೆಯನ್ನ ಮಾಡ್ಬಿಡ್ತಾರೆ. ನಾನು ರಾಜಕೀಯ ಪಕ್ಷವನ್ನ ಮಾಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಆದ್ರೆ ಅದಾದಂತಹ ನಂತರದಲ್ಲಿ ನಟ ವಿಜಯ್ ಅವರ ಉದಯ ಆಗುತ್ತೆ. ಅವರು ಪಕ್ಷವನ್ನ ಕಟ್ತಾರೆ. ಇವತ್ತು ಮುಖ್ಯಮಂತ್ರಿ ಆಗ್ತಿದ್ದಾರೆ ತಮ್ಮ ಮೊದಲ ಚುನಾವಣೆಯಲ್ಲೇ. ರಜನಿಕಾಂತ್ ಅವರು ಈ ಸಂದರ್ಭದಲ್ಲಿ ಸ್ಟಾಲಿನ್ ಅವರನ್ನ ಭೇಟಿಯಾಗಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಜನಿಕಾಂತ್ ಅವರ ಪೊಲಿಟಿಕಲ್ ಪೊಸಿಷನ್ ಏನು ಅನ್ನೋದು ಕ್ಯೂರಿಯಾಸಿಟಿಯನ್ನ ಹುಟ್ಟಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.